ಈಗ ಬೇವನಹಳ್ಳಿ ತಂಡದಿಂದ ಆಟಗಾರ ದಾಳಿ ಮಾಡ್ತಾ ಇದ್ದಾನೆ. 42 ಜೆರ್ಸಿ ನಂಬರ್. ಮುಂದಿನ ಪಂದ್ಯ ಲೇಬಿಗಿರಿ ವರ್ಸಸ್ ಕಲಿಕೇರಿ. ದಯವಿಟ್ಟು ಎರಡೂ ತಂಡದ ಆಟಗಾರರು ತಮ್ಮ ಪೂರ್ವ ಸಿದ್ಧತೆಯಲ್ಲಿರಬೇಕು. ಕರೆದ ತಕ್ಷಣ ಗ್ರೌಂಡಿಗೆ ಆಗಮಿಸಬೇಕು. ದಯವಿಟ್ಟು ಸಮಯಕ್ಕೆ ಆದ್ಯತೆ ಕೊಡಿ. ಕೇವಲ ನಮಗಿರೋದು ಎರಡೂವರೆ ತಾಸು ಮಾತ್ರ. 6 ಗಂಟೆ ಒಳಗೆ ನಾವು ಟೂರ್ನಮೆಂಟ್ ಮುಗಿಸ್ಬೇಕು. ಇಲ್ಲವಾದರೆ ನಾವು ಪಂದ್ಯಾವಳಿಗಳನ್ನು ಮುಂದೂಡಲಾಗುವುದು. ಹಾಗಾಗಿ ಗಿಡಪಟ್ಟುಗಳು ಎಷ್ಟು ಬೇಗನೆ ನಮಗೆ ಸಮಯಕ್ಕೆ ಆದ್ಯತೆ ಕೊಟ್ಟು 1.6 ಬರ್ತೀರಿ ಅಷ್ಟು ಬೇಗ ನಾವು ಟೂರ್ನಿಯನ್ನು ಮುಗಿಸ್ತೇವೆ. ಮತ್ತೆ 03 ನಂಬರಿಂದ ದಾಳಿ. ಬೇವನಹಳ್ಳಿ ಮೊಟ್ಟ ಮೊದಲ ಬಾರಿಗೆ ಹೊರಗಡೆ ಬಂದಿರ್ತಕ್ಕಂಥ ಆಟಗಾರರು ನಮ್ಮ ಊರಿಗೆ 2ನೇ ರೌಂಡ್ಗೆ ಆಯ್ಕೆಯಾಗಿದ್ದಾರೆ. ರೈಟ್ ಕವರ್ನಿಂದ ಸಿರಿಯವರಿಂದ ಉತ್ತಮವಾದ ಟ್ಯಾಕಲ್. ಆರಳು ತಂಡದ ಆಟಗಾರರು ಸ್ವಲ್ಪ ಪ್ಲೇಯರನ್ನು ನಿಲ್ಲಿಸಿ ಅವರಿಗೆ ಸ್ಫೂರ್ತಿದಾಯಕ ನೀವು ಆಗಬೇಕು. ಹಿರಿಯ ಆಟಗಾರ ಇದ್ದಿದ್ರಿ. ಒಂದು ಉತ್ತಮವಾದ ಟಚ್ ಮೂಲಕ ಪಾಯಿಂಟ್ ಅನ್ನು ಪಡೆದುಕೊಂಡಿದ್ದಾರೆ ಮಂಜು ಅವರು. ಮತ್ತರುವ ಆಟಗಾರ ಬೇವನಹಳ್ಳಿ ತಂಡದ ಆಟಗಾರ. ಮುಂದಿನ ತಯಾರಿ. ರೈಟ್ ಕವರ್ನಿಂದ ರೈಟ್ ಕಾರ್ನರ್ನಿಂದ ಒಳ್ಳೆ ಟ್ಯಾಕಲ್. ಮುಂದಿನ ಪಂದ್ಯ ಲೇಬಿಗೇರಿ. ರೆಡಿದ್ದೀರಾ? ಯಾರಿದು? ಭಗತ್ ಸಿಂಗ್ ಬಾಯ್ಸ್ ಯಾರು? ಯಾರಾದರೂ ಸ್ವಲ್ಪ ಕೈ ಎತ್ತ. ನೀವೇನಾ? ಎಲ್ಲೆಲ್ಲಿ? ರೆಡಿ, ಗೆಟ್ ರೆಡಿ ಮಾಡ್ರಿ. ಅದರ ವಿರುದ್ಧ ಕಲಿಕೇರಿ ತಂಡದವರು ಎಲ್ಲಿದ್ದೀರಿ? ಕಲಿಕೇರಿ ತಂಡದ ಮಧು ಗುರು, ನಿಮ್ಮ ತಂಡವನ್ನು ಸಿದ್ಧಪಡಿಸಿ ಇದ್ದೀರಾ? ಓಕೆ, ಬೇಗ ಹೊರ ಮಾಡಿಕೊಳ್ಳಿ. ಕರೆದ ತಕ್ಷಣ ಗ್ರೌಂಡ್ ಒಳಗೆ ಬನ್ನಿ. ಕಲಿಕೇರಿ ಮತ್ತು ಲೇಬಿಗಿರಿ ಆದ ತಕ್ಷಣ ಜೆಬಿಮಾ ಬಾಯ್ಸ್ ಶಿವಪುರ ವರ್ಸಸ್ ವಾಯುಪುತ್ರ ಲೇಬಿಗಿರಿ ಬಿ, ಇವರು ಕೂಡ ರೆಡಿಯಲ್ಲಿರಬೇಕು. ಸೂಪರ್ ಟೆಕಲಾನ್ 3 ಡಿಫೆನ್ಸ್ ನಲ್ಲಿ ಸಿರಿ ಅವರ ರೈಡ್. ಜರ್ಸಿ ನಂಬರ್ 4 ಸಿರಿ ಕಿಕ್ ಮಾಡಿದ್ರು, ಆದರೆ ಟರ್ನ್ ಆಗುವ ಮೂಲಕ ಒಂದು ಸುಲಭವಾದ ಅಂಕ. ಡಿಫೆನ್ಸ್ ಅಲ್ಲಿ ಕೊಂಚ ದುಡುಕಿದ್ದಾರೆ. ದಾಳಿಯಲ್ಲಿ ಮಂಜು, ಸೂಪರ್ ಟೆಕಲಾನ್ ಇಬ್ಬರ ಡಿಫೆನ್ಸ್ ನಲ್ಲಿ ಮಂಜು ದಾಳಿ ಹಿಡಿದರೆ 2 ಅಂಕ. ಬೇವಿನ ತಂಡಕ್ಕೆ 2 ತಿರುಗಿದ್ರ. 2+2 4.6 N7 ಆಗಿ ಎಲ್ಲರೂ ಓಕೆ ರೈಡ್ ಮಾಡಿ. ಉತ್ತಮ ಡಿಫೆನ್ಸ್ ಅನ್ನು ಹೊಂದಿರತಕ್ಕಂಥ ಆಟಗಾರ ಮಹೇಶ್ ಅವರಿಂದ ಉತ್ತಮವಾದ ದಾಳಿ. ರೈಟ್ ಹಾಫ್ ಟೈಮ್ ಮಂಚ ಹಾಕಿ ಮಾಡೋಗಂತ. ನೋಡಿಲ್ ತಗ ಅವ್ರು. ಸೊ ಈಗ ಬೇವಿನ ತಂಡದ ಆಟಗಾರನಿಂದ ದಾಳಿ ನಡೀತಾ ಇದೆ. ಅಲ್ಲಿ ಸೆಂಟರ್ ಚೈನಲ್ಲಿ ಸಿರಿ ನಾ ಸಿಂಹದ ಮರಿ ಅಂತೇಳಿ ಸೆಂಟರ್ ಚೈನಲ್ಲಿದ್ದಾರೆ.
ಮತ್ತೆ ಒಂದು 10 ನಿಮಿಷನ ದಾಳಿ ನಡೀತಾ ಇದೆ. ಈಗ ಮತ್ತೆ ಜರ್ಸಿ ನಂಬರ್ 07 ಅವರಿಂದ ದಾಳಿ. ಕಾದು ನೋಡೋಣ ಯಾವ ರೀತಿಯಾಗಿ ಆಟ ಪ್ರದರ್ಶನಗೊಳ್ಳುತ್ತೆ ಅಂತೇಳಿ. ಇಲ್ಲಿ ಮತ್ತೊಮ್ಮೆ ಯಶಸ್ವಿಯನ್ನು ಗಳಿಸಿದ್ದಾರೆ. ಅಲ್ಲಿ ಆಟಗಾರರ ಬದಲಾವಣೆ ಮಾಡಲಾಗ್ತಾ ಇದೆ. ಮತ್ತೊಂದು ಹೊಸ ಹುಲಿ ಬಂದಿದೆ ದೇವನಹಳ್ಳಿ ತಂಡಕ್ಕೆ. ಕಾದು ನೋಡೋಣ ಗುಮ್ಮುತ್ತದೆಯೋ ಏನ್ ಮಾಡುತ್ತೆ ಅಂತೇಳಿ. ಸೊ ಈಗ ದಾಳಿಯಲ್ಲಿದ್ದಾರೆ 7 ಸ್ಟಾರ್ ವತಿಯಿಂದ 03 ನನ್ನ ಹಿಡಿಯೋರು ಯಾರು, 03 ನನ್ನ ಹಿಡಿಯೋರು ಯಾರು ಅಂತೇಳಿ ಅದೇ ರೀತಿಯಾಗಿ ಅಂಕಣಕ್ಕೆ ವಾಪಸ್ ಆತಿ. ಈಗ ಮತ್ತೆ ಆರಳ ತಂಡದ ಜರ್ಸಿ ನಂಬರ್ 7 ಆಟಗಾರನಿಂದ ದಾಳಿ. ಬಲವಾಗಿರುವಂತಹ ಪ್ರಯತ್ನ, ಅಲ್ಲಿ ಅಂಕ ಮಾಡುವಂತ ಪ್ರಯತ್ನ ಇತ್ತು. ಕಾದು ನೋಡೋಣ ಎರಡು ಉದ್ದರಿಯನ್ನ ವಿಕೆಟ್ ಮಾಡಿದ್ದಾರೆ. ಸೊ ಈಗ 8-3 ಜರ್ಸಿ ನಂಬರ್ ದಾಳಿಯಲ್ಲಿ ವಿಫಲತೆಯನ್ನು ಹೊಂದಿ ಅದ್ಭುತವಾದ ಡಿಫೆನ್ಸ್ ನ ಎದುರು ವಿಕೆಟ್ ಅನ್ನು ಒಪ್ಪಿಸಿದ್ದಾರೆ. ಸೊ ಈಗ ಸೂಪರ್ ಟ್ಯಾಕಲ್ ಆನೆಗಿದ್ದು ಜರ್ಸಿ ನಂಬರ್ 5 ಇದ್ದಾರೆ. ಮಾಡ್ತಾರ ಇವರು I5 ನ ಅಂತ ಕಾದು ನೋಡೋಣ. ಈಗ ಅಲ್ಲಿ 2 ಅಂತೇಳಿ ಓಡು ಅಂತ ಹಿಡಿಯುವಂತ ಪ್ರಯತ್ನ ಇತ್ತು 7 ಸ್ಟಾರ್ಸ್ ಕಡೆಯಿಂದ. ಮುಂದಿನ ಪಂದ್ಯ ಲೇಬಿಗೇರಿ ಮತ್ತು ಕಲಿಕೇರಿ. ತಯಾರಿ ಇರಬೇಕು. ಜರ್ಸಿ ನಂಬರ್ 1 ಅವರಿಂದ ರೈಟ್ ಕಾರ್ನರ್ನಿಂದ ದಾಳಿ ನಡೀತಾ ಇದೆ. ಜರ್ಸಿ ನಂಬರ್ 1 ವಿಕೆಟ್ ಎತ್ತು ಇನ್ನೊಂದು ಅಂತೇಳಿ ಒಂದು ಆಟ ನಡೀತಾ ಇತ್ತು. ಈಗ ಮತ್ತೆ ಎಲ್ಲ ಆಟಗಾರರ ಪುನರಾಗಮನ. ಕಾದು ನೋಡೋಣ ನಾಯಕ ಬೇರುಳ್ಳಿ ತಂಡದ ನಾಯಕನಿಂದ ಯಾವ ರೀತಿಯಾದ ಆಟ ಬರುತ್ತೆ ಅಂತೇಳಿ. ನಾಯಕ ವಿಕೆಟ್ ಮಾಡೋದೇ ನನ್ನ ಕಾಯಕ ಅಂತೇಳಿದ್ದು ರೇಟ್ ಮಾಡ್ತಾ ಇದ್ರು. ಇಲ್ಲಿ ಯಶಸ್ವಿಯನ್ನ ಗಳಿಸಿದ್ದಾರೆ ಜರ್ಸಿ ನಂಬರ್ 1 ಅವರು.